ಭಾರತೀಯ ಜನತಾ ಪಾರ್ಟಿ ಮೈತ್ರಿಯಾಗಿ ಚುನಾವಣೆಯನ್ನು ಸ್ಪರ್ಧೆ ಮಾಡ್ತಾ ಇದ್ದೀವಿ. ಇವತ್ತು ನಾವು ನಾರಾಯಣಸ್ವಾಮಿಯವರ ಪರವಾಗಿ ಶಿಕ್ಷಕರ ಕ್ಷೇತ್ರದಲ್ಲಿ ಅವರಿಗೆ ಬೆಂಬಲ ಮತ್ತು ಮತಯಾಚನೆಯನ್ನು ಮಾಡಲಿಕ್ಕೆ ಮತ್ತು ಕುಮಾರಣ್ಣನವರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದಗೌಡರು, ಮಂಜು ಅವರು, ಸಂಪಂಗಿಯವರು, ನಮ್ಮ ಅಧ್ಯಕ್ಷರಾದಂಥ ಡಾಕ್ಟರ್ ವೇಣು ಅವರು, ನಾರಾಯಣಸ್ವಾಮಿಯವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ನಾವು ಬಂದಿದ್ದೀವಿ. ನಾರಾಯಣಸ್ವಾಮಿಯವರನ್ನ 4ನೇ ಬಾರಿ ಯಶಸ್ವಿಯಾಗಿ ಆಯ್ಕೆಯನ್ನು ಮಾಡಬೇಕು. ಜನಾಭಿಪ್ರಾಯ ಚೆನ್ನಾಗಿದೆ. ಶಿಕ್ಷಕರ ಧ್ವನಿಯಾಗಿ ಅವರು ಸ್ವತಃ ಶಿಕ್ಷಕರಾಗಿ ಕೆಲಸವನ್ನು ಮಾಡಿ ಶಿಕ್ಷಕರ ವಿಶ್ವಾಸವನ್ನು ಗಳಿಸುವಂಥವರು. ನಮಗೆ ಸಂಪೂರ್ಣ ವಿಶ್ವಾಸ ಇದೆ, ಅವರು ಜೈಬೀರಿಯನ್ನು ಪಡಿತಾರೆ. ಮತ್ತು ಶಿಕ್ಷಣ ಮತ್ತು ಶಿಕ್ಷಕರ ವಿರೋಧಿಗಳಂದರೆ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಶಿಕ್ಷಕರು ಸಂಪೂರ್ಣವಾಗಿ JDS ಮತ್ತು ಭಾರತೀಯ ಜನತಾ ಪಾರ್ಟಿಯ ಮೈತ್ರಿಯನ್ನು ಬೆಂಬಲಿಸಿ ಆಶೀರ್ವಾದವನ್ನು ಮಾಡಬೇಕು. ನಮ್ಮ ಕಾಲದಲ್ಲಿ ಇವತ್ತು ಶಿಕ್ಷಕರ ಪರವಾಗಿ, ಶಿಕ್ಷಣ ಕ್ಷೇತ್ರದ ಪರವಾಗಿ, ಯುವಕರ ಪರವಾಗಿ ಪರಿಣಾಮಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿ ಉದ್ಯೋಗ ನಿರ್ಮಾಣದಿಂದ ಉದ್ಯೋಗದಾತರನ್ನು ಉದ್ಯೋಗ ಕೊಡೋದು, ಶಿಕ್ಷಣದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ತಂದಿರುವಂಥದ್ದು, ನೇಮಕಾತಿಯಲ್ಲಾಗಲಿ ಅಥವಾ ಪಾರದರ್ಶಕತೆ, ಸೌಕರ್ಯ, ಸೌಲಭ್ಯ, ಗುಣಮಟ್ಟದ ಶಿಕ್ಷಣ ಎಲ್ಲವನ್ನು ಕೊಟ್ಟು, ಕೌಶಲ್ಯವನ್ನು ಕೊಟ್ಟು, ITIಯಿಂದ ಹಿಡಿದು ಪಾಲಿಟೆಕ್ನಿಕ್ಕಿಂದ ಹಿಡಿದು GTTC ವಿಶ್ವವಿದ್ಯಾನಿಲಯಗಳು ಇವೆಲ್ಲವನ್ನು ಸ್ಥಾಪನೆ ಮಾಡಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಕ್ರಾಂತಿಕಾರಿಯಾದಂಥ ಕೆಲಸಗಳನ್ನು ಮಾಡಿದ್ವಿ. ಹಾಗಾಗಿ ಎಲ್ಲ ಪ್ರಬುದ್ಧರ, ವಿದ್ಯಾವಂತರ ಸಂಪೂರ್ಣ ಬೆಂಬಲ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ನಮ್ಮ ಅಭ್ಯರ್ಥಿಗಳಿಗೆ ಸಿಗುವಂಥದ್ದಾಗುತ್ತೆ. ಹಾಗಾಗಿ ಮತ್ತೊಮ್ಮೆ ಇನ್ನೂ ಅವರ ಆಶೀರ್ವಾದ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.